ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಬಂದುಬಿಟ್ಟು ನವರಾತ್ರಿಯ 5ನೇ ದಿನ, ಸ್ಕಂದ ಮಾತಾ ಪೂಜೆಯನ್ನು ಮಾಡೋ ದಿನ, ಸ್ಕಂದ ಮಾತೆ ದೇವಿನ ಪೂಜೆ ಮಾಡೋ ದಿನ ಆಗಿರುತ್ತೆ. ಹಾಗೆಯೇ ಇವತ್ತು ಬಂದುಬಿಟ್ಟು ಶುಕ್ರವಾರ ಅಂತಲೇ ಹೇಳ್ತಾ ಇವತ್ತು ಬೆಳಗ್ಗೆಯಿಂದ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಸಾಧ್ಯವಾದಷ್ಟು ಬೆಳಗ್ಗೆಯಿಂದ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ವಿಡಿಯೋ ಮಾಡ್ಕೊಬೇಕು, ಏನಾದರೂ ಹೊಸ್ದಾಗಿ ಕ್ರಿಯೇಟಿವಿಟಿ ಮಾಡ್ಬೋದು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ವಿಡಿಯೋನ ಸ್ಟಾರ್ಟಿಂಗಿಂದನೇ ಮಾಡ್ತಾ ಇಲ್ಲ ಅಂತಂದರೆ ಅದು ಮೂಡೇ ಬರೋದಿಲ್ಲ, ಏನು ವಿಡಿಯೋ ಕ್ಯಾಪ್ಚರ್ ಮಾಡಲಿ ಅನ್ನೋ ಥರ ಮೈಂಡ್ ಓಡ್ತಾ ಇರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಎದ್ದಾಗಿಂದನೇ ಕೂಡ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಅಂತಲೇ ಹೇಳ್ತೀನಿ. ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಟೈಮು ಕೂಡ ಸಾಕಾಗೋದಿಲ್ಲ. ಹಾಗೆಯೇ ಸ್ವಲ್ಪ ಎಲ್ಲನೂ ತೋರಿಸೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಜಸ್ಟ್ ರಂಗೋಲಿ ಬಿಡಿಸೋದೊಂದನ್ನು ಮಾತ್ರ ನಾನು ಬೆಳಗ್ಗೆ ಎದ್ದ ತಕ್ಷಣ ಕ್ಯಾಪ್ಚರ್ ಮಾಡ್ತೀನಿ. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗೋದನ್ನು ಆಗಿಬಿಟ್ಟು ಮತ್ತು ದೇವ್ರ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಮುಡಿಸ್ಕೊಂಡು ಅದಾದಮೇಲೆ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತೀನಿ. ಹಾಗೆಯೇ ಇವತ್ತಿನ ರಂಗೋಲಿ ಡಿಸೈನ್ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಕಂಪ್ಲೀಟಾಗಿ ರಂಗೋಲಿ ಡಿಸೈನು ನೋಡಿ, ನಾನು ಸಾಧ್ಯವಾದಷ್ಟು ಸಿಂಪಲ್ ಡಿಸೈನ್ಸೇ ಜಾಸ್ತಿ ತೋರಿಸ್ತೀನಿ ಅಂತಲೇ ಹೇಳ್ತೀನಿ. ನನಗೇನೋ ತುಂಬ ಇಷ್ಟ ಆಗ್ತಾ ಇದೆ ಅಂದರೆ ಕೆಂಪು ಮಣ್ಣನ್ನು ಬಳಸಿ ನಾನು ರಂಗೋಲಿಗೆ ಕಲರಿಂಗ್ ಮಾಡೋದು. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆಯೇ ಇವತ್ತು ಬಂದುಬಿಟ್ಟು 5ನೇ ದಿನ ಬಂದುಬಿಟ್ಟು ಹಸಿರು ಬಣ್ಣದ ಸೀರೆನ ವೇರ್ ಮಾಡಬೇಕಾಗಿತ್ತು. ಹಾಗಾಗಿ ಹಸಿರು ಕಲರ್ ಸ್ಯಾರಿನೂ ಕೂಡ ವೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕೆಲವೊಂದು ಸ್ಯಾರೀಸ್ ಎಲ್ಲ ನನ್ನ ಹತ್ರನೇ ಇದೆ, ಇನ್ನೊಂದೊಂದೊಂದು ಮೇಯ್ನ್ ಆಗಬೇಕಾಗಿರೋ ಸ್ಯಾರೀಸ್ ನನ್ನ ಹತ್ರ ಇಲ್ಲ. ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಡ ಅಂದರೆ 1-2 ಸ್ಯಾರಿ ಅಷ್ಟೇ ಅಮ್ಮನ ಹತ್ರ ಈಸ್ಕೊಂಡು ಇಟ್ಕೊಂಡಿದ್ದೆ. ಕಂಪ್ಲೀಟ್ ಲುಕ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿರೋ ಲುಕ್ಕನ್ನು. ಒಂಥರ ಸಿಂಪಲ್ಲಾಗೇ ರೆಡಿಯಾಗಿರ್ತೀನಿ ನಾನು ಯಾವಾಗಲೂ. ಜಾಸ್ತಿ ಸ್ವಲ್ಪ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ರೆಡಿ ಆಗಿಬಿಟ್ಟು ಕೂಡ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸಿಂಪಲ್ಲಾಗಿಯೇ ರೆಡಿಯಾಗಿರೋದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿಸ್ಕೊಂಡೆ. ಅದಾದಮೇಲೆ ಇವತ್ತಿನ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ಬಂದುಬಿಟ್ಟು ದೇವಿಗೆ ಗುಲಾಬಿ ಹೂವಲ್ಲೇ ಅಲಂಕಾರ ಮಾಡಿದ್ದೀನಿ. ಗುಲಾಬಿ ಹೂವು ಇಡಬೇಕು ಅಂತ ಇವತ್ತು ಇತ್ತು. ಹಾಗಾಗಿ ಗುಲಾಬಿ ಹೂವನ್ನ ಇಟ್ಟು ಪೂಜೆನ ಕೂಡ ಮಾಡಿಕೊಂಡೆ. ದೀಪ ಎಲ್ಲ ಹಚ್ಚಿದಾದ್ಮೇಲೆ ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣನ್ನು ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿದಾದ್ಮೇಲೆ ಯಥಾವತ್ ಅಂತಲೇ ಹೇಳ್ಬೋದು, ಡೈಲಿ ಸೇಮ್ ಟು ಸೇಮ್ ಅಂತಲೂ ಕೂಡ ಹೇಳ್ಬೋದು. ಧೂಪ ಎಲ್ಲ ಹಚ್ಚಿ ಪೂಜೆನ ಕೂಡ ಮುಗಿಸ್ಕೊತೀನಿ. ಸಕಾರಾತ್ಮಕ ಬೆಳವಣಿಗೆ, ಒಳ್ಳೆ ರೀತಿಯ ಫಲವತ್ತತೆ, ಶಾಂತತೆ ಮತ್ತು ಶಕ್ತಿನ ನೀಡುವಂತಹ ತಾಯಿಯಾಗಿರ್ತಾಳೆ. ಹಾಗಾಗಿ ಸ್ಕಂದ ಮಾತೆನ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆನ ಮಾಡ್ಬೋದು. ಹಾಗೆಯೇ ಬುಧ ಗ್ರಹವನ್ನು ಆಳುವವಳು ಸ್ಕಂದ ಮಾತೆ ದೇವಿ ಅಂತಲೇ ಹೇಳ್ಬೋದು. ಈ ದೇವಿಗಳು ದಿನಾನು ಅಂದರೆ ಪ್ರತಿದಿನ ನವರಾತ್ರಿ ಟೈಮಲ್ಲಿ ಬರುವಂಥ ದೇವಿ ಮಹಾತ್ಮೆನ ತುಂಬ ಚೆನ್ನಾಗಿ ನೀವು ನೋಡ್ಬೋದು. ಸಾಧ್ಯವಾದಷ್ಟು ನೀವು ತಿಳ್ಕೊಬೇಕು ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಒಂದ್ಸತಿ ಎಲ್ಲ ದೇವಿಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳಿ ಅಂತಲೇ ಹೇಳ್ತೀನಿ.
ಕೆಲವೊಂದು ವಿಷಯಗಳಿಂದ ನಾವು ಜೀವನದಲ್ಲಿ ತುಂಬ ಅಂದರೆ ತುಂಬ ಬದಲಾವಣೆಗಳ್ನು ಕೂಡ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಹೇಳೋದಕ್ಕಾಗಲ್ಲ, ನಮಗೆ ಎಲ್ಲ ವಿಷಯಗಳು ಗೊತ್ತು ಅಂತಲೂ ಏನಿಲ್ಲ ಅಲ್ವಾ. ಸೊ ನಾವೇ ಒಂದು ರೀತಿ ಇರ್ತೀವಿ, ನಾವೇ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸೊ ಹಿಂಗೆ ಇರಬೇಕು ಹಂಗೆ ಇರಬೇಕು, ಇಲ್ಲ ಅದೆಲ್ಲ ತಪ್ಪು ಅಂತಲೇ ಹೇಳ್ತೀನಿ. ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಂಡಾಗ ನಮಗೆ ನಮ್ಮ ಮೇಲೆ ಅರಿವು ಆಗುತ್ತೆ. ಅಂತಂದರೆ ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡಿ, ಆಗಿಲ್ಲ ಅಂತಂದರೆ ದೇವ್ರ ಪೂಜೆನ ಮಾಡಿ. ದಯವಿಟ್ಟು ಯಾರ ಬಗ್ಗೆನೂ ಗಾಸಿಪ್ ಏನು ಮಾಡೋದಕ್ಕೆ ಹೋಗೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಒಳ್ಳೆ ರೀತಿ ಮಾತಾಡಿ, ಒಳ್ಳೆಯದನ್ನೇ ಊಟ ತಿಂಡಿ ಮಾಡಿ, ಹಾಗೆ ಒಳ್ಳೆ ರೀತಿ ನಡ್ಕೊಳ್ಳಿ, ಒಳ್ಳೆಯದನ್ನೇ ಯೋಚನೆ ಮಾಡಿ, ತುಂಬ ಖುಷಿಯಾಗಿರಿ ಅಂತಲೇ ಹೇಳ್ತಾ. ಸೊ ಇವತ್ತು ಬಂದುಬಿಟ್ಟು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ, ನಾರ್ಮಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಮನೇಲಿ ಇರ್ತೀವಿ ಇವಾಗ, ಮನೆಯವರೆಲ್ಲರೂ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಹೊಸ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಏನಾದರೂ ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಅಂತೂ ನಡೀತಾ ಇರುತ್ತೆ. ಹಾಗೆಯೇ ಏನಾದರೂ ಒಂದು ಫನ್ನಿ ಗೇಮ್ಸ್ ಆಗಿರ್ಬೋದು, ಏನಾದರೂ ಒಂದು ಆ್ಯಕ್ಟಿವಿಟಿನ ಡೈಲಿ ಮಾಡ್ತಾನೆ ಇರ್ತೀವಿ ಅಂತಲೇ ಹೇಳ್ತೀನಿ. ಅದಾದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ಮನೆಯೆಲ್ಲ ಕಸ ತೆಗೆದು ಮನೆಯೆಲ್ಲ ಒರೆಸ್ಕೊಳ್ಬೇಕಾಗಿತ್ತು. ಆ ಕೆಲಸಗಳನ್ನೆಲ್ಲ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಸೊ ಫಸ್ಟು ಪಾತ್ರೆಗಳೆಲ್ಲ ಊಟ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಅದಾದರೆ ಜಾಗಕ್ಕಿಟ್ಟು ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಬೇಕಾಗಿತ್ತು. ಅದನ್ನೆಲ್ಲ ಒರೆಸ್ಕೊತ ಮನೆಯೂ ಕೂಡ ನೀಟಾಗಿ ಕಸ ಎಲ್ಲ ತೆಗೆದು ಮನೆಯೂ ಕೂಡ ಒರೆಸಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಅದಾದಮೇಲೆ ವೀಡಿಯೋನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸಿಂಪಲ್ ಆಗಿರೋ ರೋಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಕೆಲವೊಂದಿಷ್ಟು ಹೌಸ್ ವೈಫ್ಗಳಿಗೆ ಯೂಸ್ ಆಗೋವಂಥ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ನವರಾತ್ರಿ ದಿನಗಳೆಲ್ಲ ಮುಗಿಲಿ, ಅದಾದಮೇಲೆ ನಾನು ಕೆಲವೊಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಆಗಿರ್ಬೋದು, ಅಥವಾ ಯಾರಿಗಾದರೂ ಅನ್ನೋದಕ್ಕಿಂತ ಹೌಸ್ ವೈಫ್ಗಳಿಗೆ ಯೂಸ್ ಆಗೋ ಅಂಥ ಕೆಲವೊಂದಿಷ್ಟು ವೀಡಿಯೋಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.